ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಬೆಳಿಗ್ಗೆ ನಾವು ಹೇಳ್ದಂಗೆ 2 o'clock ಒಂದು ವಿಡಿಯೋ ಹಾಕಿದ್ವಿ. ಅದು ಕೂಡ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಮತ್ತೆ ಕನ್ನಡದಲ್ಲಿ ಇದೆ ಆ ಜಾಬ್. ಕನ್ನಡ ಬಂದ್ರೆ ಅಷ್ಟೇ ಸಾಕು, ನೀವು ಡೈಲಿ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ಬೋದು, ಇಲ್ಲ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ಸೊ ಇವತ್ತು ನಾವು ತಂದಿರೋದು ಸಿಗ್ಮಾ AI ಅಂತ. ಇದು ಕೂಡ ಕನ್ನಡದಲ್ಲೇ ಇದೆ. ನಾನು ತುಂಬಾನೇ ಕಷ್ಟಪಟ್ಟು ಹುಡುಕಿ ಹಾಕಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಆ ಲಿಂಕ್ ಯಾವಾಗ ಎಕ್ಸ್ಪೈರ್ ಆಗುತ್ತೋ ಗೊತ್ತಿಲ್ಲ. ಸೊ ಪ್ಲೀಸ್ ಅಪ್ಲೈ. ಸೊ ನಾವು ಈ ವಿಡಿಯೋನ ಈಗ 5 o'clock ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ 6 hours ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಆಸಕ್ತಿ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗಬೇಕು. ಸೊ ನಾವು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಲಿಂಕ್ ಕೊಟ್ಬಿಟ್ರೆ ನೀವು ಅಪ್ಲೈ ಮಾಡ್ದಂಗೆ ಇದ್ಬಿಟ್ರೆ ಹಿಂಗೆ ನಾವು ವಿ ವಿಲ್ ಮೇಕ್ ಶೋರ್ ದಟ್ ನೀವು ಅಪ್ಲೈ ಮಾಡ್ತೀರಾ ಅಂತ. ಸೊ ನೀವು ಕಮೆಂಟ್ ಮಾಡಿ. ಸೊ ಆ ಕಮೆಂಟ್ಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ವೆದರ್ ಟು ಅಪ್ಲೋಡ್ ಇನ್ ಡಿಸ್ಕ್ರಿಪ್ಷನ್ ಆರ್ ನಿಮಗೆ ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಕಳಿಸ್ಬೇಕಾ ಅಂತ. ಸೊ ಪ್ಲೀಸ್ ಡೂ ಇಟ್. ಸೊ ಫ್ರೆಂಡ್ಸ್, ಇಲ್ಲಿ ರೈಟಲ್ಲಿ ಬರ್ತಾ ಇರುತ್ತೆ, ನಿಮಗೆ ಕಂಪ್ಲೀಟ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನಾನು. ಅದು ನಾನು ಕಳಿಸಿರೋ ಲಿಂಕ್ ಮೇಲೆ ನೀವು ಓಪನ್ ಮಾಡಿದ್ರೆ ಕನ್ನಡ ಲಿಂಗ್ವಿಸ್ಟಿಕ್ ಪ್ರಾಜೆಕ್ಟ್ಸ್ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಅರ್ಥ ಅಲ್ಲೇ ತೋರಿಸ್ತಾ ಇದೆ. ಅಪ್ಲೈ ಫಾರ್ ದ ಜಾಬ್. ಫಸ್ಟ್ ಆಫ್ ಆಲ್ ನಾವು ಕಂಪ್ನಿ ಬಗ್ಗೆ ನೋಡೋದಾಗಿದ್ರೆ, ವಾಟ್ ಈಸ್ ಸಿಗ್ಮಾ? ಸೊ ಸಿಗ್ಮಾ ಈಸ್ ಅನ್ AI ಬೇಸ್ಡ್ ಕಂಪ್ನಿ. ಇಟ್ ಈಸ್ ಲೊಕೇಟೆಡ್ ಇನ್ UK, US ಎಲ್ಲ ಕಡೆ ಇದೆ. ಮತ್ತು ಇವರಿಗೆ 30 years ಆಫ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಮತ್ತು ವಾಟ್ ವಿಲ್ ಯು ಡೂ ಅಂದರೆ ಏನು ಮಾಡ್ತೀರಾ, ನೀವೇನು ಮಾಡಬೇಕು ಈ ಕಂಪ್ನಿಯಲ್ಲಿ ಅಂದರೆ ಕ್ಯಾರೆಕ್ಟರೈಸೇಷನ್, ಅನೋಟೇಷನ್, ಕರೆಕ್ಷನ್, ಟ್ರಾನ್ಸ್ಕ್ರಿಪ್ಷನ್, ಎವ್ಯಾಲ್ಯೂಯೇಷನ್, ಕಾನ್ವರ್ಸೇಷನ್ ಬಿಲ್ಡ್ ಮಾಡೋದು ಇನ್ನೊಬ್ರ ಜೊತೆ, ವಾಯ್ಸ್ ರೆಕಾರ್ಡಿಂಗ್, ಪ್ರತಿಯೊಂದು ಇರುತ್ತೆ. ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ನಾವು ಅವಾಗಲೇ ಹೇಳಿದ್ವಲ್ಲ, ಇದು ಕಂಪ್ಲೀಟಾಗಿ ಕನ್ನಡದಲ್ಲೇ ಇರುತ್ತೆ. ತಲೆ ಕೆಡ್ಸ್ಕೊಳೋದೇನು ಬೇಡ. ಈಗಲೇ ಹೋಗಿ ಅಪ್ಲೈ ಮಾಡೋಕ್ಕೆ ಬೇಗ ಟ್ರೈ ಮಾಡಿ. ಹಂಗೆ ನೋಡಿ, ಅಲ್ಲಿ ಆಲ್ ದ ಟಾಸ್ಕ್ಸ್ ಆರ್ ರಿಮೋಟ್ ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತಾನೆ. ಮತ್ತೆ ಇದ್ರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎವ್ರಿ 4 hours ನಿಮಗೆ 2000 ಇಂದ 3000 ವರೆಗೂ ಪೇ ಮಾಡ್ತಾರೆ. ಸೊ ಇಟ್ ಈಸ್ ವೆರಿ ವೆರಿ ಗುಡ್ ಕಂಪ್ನಿ. ಮತ್ತೆ ತುಂಬಾನೇ ಜೆನ್ಯೂನ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ರಿಕ್ವೈರ್ಮೆಂಟ್ಸ್ ಬಂದು ಫ್ಲೂಯೆಂಟ್ ಇನ್ ಕನ್ನಡ ಮತ್ತೆ ಫ್ಲೂಯೆನ್ಸಿ ಇನ್ ಇಂಗ್ಲಿಷ್ ಅಷ್ಟೇ ಕೇಳ್ತಿರೋದವರು. ಬೇಸಿಕ್ ನಾಲೆಜ್ ಇದೆ ಸಾಕು ಇಂಗ್ಲಿಷ್ ಮೇಲೆ. ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಅನೋಟೇಷನ್ ಆರ್ ಕಂಟೆಂಟ್ ರೇಟಿಂಗ್, ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ನೋ ಪ್ರಾಬ್ಲಮ್, ನೀವು ಫ್ರೆಶರ್ ಆಗಿದ್ರೆ ಈಸಿಯಾಗಿ ತಗೊತಾರೆ. ಬಟ್ ಕಂಡೀಷನ್ಸ್ ಅಪ್ಲೈ. ಏನಂದ್ರೆ ನಿಮಗೆ ಕನ್ನಡ ಗೊತ್ತಿರಲೇಬೇಕು, ಮತ್ತೆ ಇಂಗ್ಲಿಷ್ ಸ್ವಲ್ಪನಾದ್ರೂ ಗೊತ್ತಿರಬೇಕು, ಕಂಪ್ಯೂಟರ್ ನಾಲೆಜ್ ಕೂಡ ಸ್ವಲ್ಪ ಇರಬೇಕು. ಕಂಪ್ಯೂಟರ್ ಇದ್ರೆ ಓಕೆ, ಇಲ್ಲಾಂದ್ರೆ ಮೊಬೈಲ್ ಅಲ್ಲೇ ಮಾಡ್ಬೋದು. ಮತ್ತೆ ಕನೆಕ್ಟಿವಿಟಿ, ಸ್ಟೆಬಿಲಿಟಿ, ಇಂಟರ್ನೆಟ್ ತುಂಬಾನೇ ಚೆನ್ನಾಗಿರ್ಬೇಕಂತ ಹೇಳ್ತಿದ್ದಾರೆ. ಮೊಬೈಲ್ ಫೋನ್ ವಿತ್ ಆಂಡ್ರಾಯ್ಡ್ OS, ಆಂಡ್ರಾಯ್ಡ್ ಇದ್ರೂ ಓಕೆ, ಐಫೋನ್ ಇದ್ರೂ ಓಕೆ, ಆರಾಮಾಗಿ ಮಾಡ್ಬೋದು. ಹೌ ಟು ಅಪ್ಲೈ ಅಂತ ಕೇಳ್ತಾ ಇದ್ದಾರೆ. ಇವಾಗ ಹೋಗೋಣ ನಾವು ಅಪ್ಲೈ ಮಾಡಕ್ಕೆ. ಅಪ್ಲೈ ಫಾರ್ ದ ಜಾಬ್ ಅಂತ ಕೇಳ್ತಿದ್ದಲ್ಲ, ಅಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಡು ಯು ಹ್ಯಾವ್ ಆನ್ ಆಂಡ್ರಾಯ್ಡ್ ಫೋನ್? ಎಸ್ ವಿ ಹ್ಯಾವ್. ಯಾಕಂದ್ರೆ ನಾವು ಅದು ರೆಕಾರ್ಡಿಂಗ್ಸ್ ಎಲ್ಲ ಮಾಡಬೇಕಾದ್ರಲ್ಲಿ ಫೋನ್ ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಸೊ ಆಂಡ್ರಾಯ್ಡ್ ಇದ್ರೆ ತುಂಬಾ ಈಸಿ ಅಂತ. ಡು ಯು ಹ್ಯಾವ್ ಎ ನೇಟಿವ್ ಲೆವೆಲ್ ಆಫ್ ಕನ್ನಡ? ಎಸ್ ಎಸ್ ಅಂತ ಕೊಡಿ. ನೆಕ್ಸ್ಟ್, ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲಿಷ್? ಗುಡ್ ಅಂತಾನೆ ಕೊಡಿ, ಏನಿಲ್ಲ. ಗುಡ್, ವೆರಿ ಗುಡ್ ಅಂತಾನೆ ಕೊಡಿ. ವಾಟ್ ಈಸ್ ಯುವರ್ ನ್ಯಾಷನಾಲಿಟಿ? ಇಂಡಿಯನ್. ನ್ಯಾಷನಾಲಿಟಿ ಅಂದ್ರೆ ನಿಮ್ಮ ನೇಷನ್ ಯಾವ್ದು ಅಂತ. ಸೊ ಇಂಡಿಯಾ ಅಂತ ಕೊಡಿ. ಇನ್ ವಿಚ್ ಕಂಟ್ರಿ ಡು ಯು ಕರೆಂಟ್ಲಿ ಹೋಲ್ಡ್ ಟ್ಯಾಕ್ಸ್ ರೆಸಿಡೆನ್ಸಿ? ಇಂಡಿಯಾ ಅಂತಾನೆ ಕೊಡಿ. ಮತ್ತೆ ಲೊಕೇಶನ್ ಬಂದು ಇಂಡಿಯಾ. ಮತ್ತೆ ಹಿಂಗೆ ಕೆಳಗೋಗಿ ನೀವು ಕರ್ನಾಟಕ, ಬೆಂಗಳೂರು ಅಂತ ಕೊಡಿ. ಇಲ್ಲಿ ಕೇಳ್ತಿದ್ದ ನೋಡಿ, ಪರ್ಸನಲ್ ಇನ್ಫಾರ್ಮೇಶನ್. ಸೊ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಬಂದು ವರುಣ್ ಸಿ. ಸೊ ಓಕೆ, ಇಲ್ಲಿ ಕೊಡಂಗಿದೆ ಕೊಡಿ, ಇಲ್ಲಾಂದ್ರೆ ಬೇಡ, ಬಟ್ ಮ್ಯಾಂಡೇಟ್ರಿ ಇದೆ, ಕೊಡಬೇಕು. ದೆನ್ ವರುಣ್ ಕೇಶವ್ 3108 ಇಮೇಲ್ ಅಡ್ರೆಸ್ ನಿಮ್ದು ಯಾವಾಗಲೂ ಒಂದೇ ಇಟ್ಕೊಳ್ಳಿ. ತುಂಬಾ ಇಮೇಲ್ಸ್ ಇಟ್ಕೋಬೇಡಿ. ಒಂದು ವರ್ಕಿಗೆ ಅಂತಾನೆ ಒಂದು ಇಮೇಲ್ನ ಸೆಟ್ ಮಾಡಿ. ಯಾಕಂದ್ರೆ ಅದ್ರಲ್ಲಿ ಪ್ರತಿಯೊಂದು ಇಮೇಲ್ಸ್ ವೆರಿ ಇಂಪಾರ್ಟೆಂಟ್ ಇಮೇಲ್ಸ್ ಬರ್ತಾ ಇರುತ್ತೆ, ಚೆಕ್ ಮಾಡಕ್ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ರೆಸ್ಯೂಮ್ನ ಅಪ್ಲೋಡ್ ಮಾಡ್ಬೇಕಿದ್ರಲ್ಲಿ. ಸೊ ರೆಸ್ಯೂಮ್ನ ಅಪ್ಲೋಡ್ ಮಾಡಂಗಿದ್ರೆ ಓಕೆ, ನಾನು ಒಂದು ರೆಸ್ಯೂಮ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಓಕೆ, ತಗೊಂಡಿದೆ. ವಿತಿನ್ ಫ್ಯೂ ಸೆಕೆಂಡ್ಸ್. ನಾನು ಹೇಳ್ದಂಗೆ CV ತುಂಬಾನೇ ಮ್ಯಾಟರ್ ಆಗುತ್ತೆ. ನೋಡಿ, CV ಡೈರೆಕ್ಟಾಗಿ ತಗೊಂಡೇ ಬಿಡುತ್ತೋ. ಸೊ ನೀವು ಇದರಲ್ಲಿ ಈ ಕಂಪ್ನಿಗೆ ಆಗ್ಬೇಕಾದ್ರೆ ಗುಡ್ ಇನ್ ಕಮ್ಯುನಿಕೇಶನ್, ಗುಡ್ ಇನ್ ಇಂಗ್ಲಿಷ್, ಗುಡ್ ಇನ್ ಕನ್ನಡ ಅಂತ CV ಮೆನ್ಷನ್ ಮಾಡಿರ್ಬೇಕು. ಸೊ ರೀರೈಟ್ ಯುವರ್ CV ಬಿಫೋರ್ ಅಪ್ಲೈಯಿಂಗ್ ಫಾರ್ ದಿಸ್. ಮತ್ತೆ ಕೆಳಗಡೆ ಬಂದರೆ ಅಡಿಷನಲ್ ಫೈಲ್ಸ್ ನಿಮ್ಮ ಹತ್ರ ಇದ್ರೆ ಹಾಕಿಲ್ಲ, ಬೇಡ. ಕವರ್ ಲೆಟರ್ ಅಂದರೆ ಜಸ್ಟ್ ಟೆಲ್ ಅಬೌಟ್ ಯುವರ್ ಸೆಲ್ಫ್, ಐ ಆಮ್ ಗುಡ್ ಅಟ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. ಆ ಥರ ಏನಾದರೂ ಇನ್ನೊಂದು 2-3 ಲೈನ್ ಬರೀರಿ. ಸೊ ದಟ್ ಅವ್ರಿಗೆ ನಿಮ್ಮ ಬಗ್ಗೆ ತುಂಬಾನೇ ಅರ್ಥ ಆಗುತ್ತೆ. ಮತ್ತೆ ಎಸ್ ಅಂತ ಕೊಟ್ಟು ಲಾಸ್ಟಿಗೆ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ಸ್ ಮೇಲೆ ಹೊಡೀರಿ. ಡೆಫಿನೆಟ್ಲಿ ತಗೊಳುತ್ತೆ. ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್, ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಅಂಡ್ ವಿ ವಿಲ್ ಬಿ ರಿವೈವಿಂಗ್ ಇಟ್ ಶಾರ್ಟ್ಲಿ. ಸೊ ಇದರ ಅರ್ಥ, ನಾವು ನಿಮ್ಮ ತುಂಬಾ ಜನ ನಮಗೆ ಟೆಕ್ಸ್ಟ್ ಮಾಡ್ತಾನೆ ಇರ್ತಾರೆ, ನಾವು ಆಗಲೇ ಅಪ್ಲಿಕೇಶನ್ ಹಾಕಿದ್ದೀವಿ, ಇನ್ನೂ ರಿವರ್ಟ್ ಬ್ಯಾಕ್ ಬಂದಿಲ್ಲ, ನಮಗೆ ಮೆಸೇಜ್ ಕಾಲ್ ಏನು ಬಂದಿಲ್ಲ.
ಗೈಸ್ ನಿಮ್ಮ ಥರ ತುಂಬ ಜನ ಅಪ್ಲೈ ಮಾಡಿರ್ತಾರೆ. ಯು ಹ್ಯಾವ್ ಟು ವೆಯ್ಟ್. ಅವ್ರಿಗೆ ತುಂಬ ಅಂದರೆ ತುಂಬ ಅಪ್ಲಿಕೇಶನ್ಸ್ ಇರುತ್ತೆ ರಿವ್ಯೂ ಮಾಡೋಕ್ಕೆ, ನಿಮ್ದೊಬ್ಬರದೇ ಅಲ್ಲ. ಸೊ ನಾವು ನಿಮಗೆ ತಿಳಿಸ್ತಿರೋದು ಒಂದೇ ಕಾರಣ ಅಂದರೆ ನಿಮಗೆ ಚಾನ್ಸಸ್ ಇಂಪ್ರೂವ್ ಆಗಲಿ ಜಾಬ್ ಸಿಗೋದು ಅಂತ. ಸೊ ತಡ್ಕೊಳ್ಳಿ, ಬಂದೇ ಬರುತ್ತೆ, ನೀವು ವೆಯ್ಟ್ ಮಾಡಬೇಕು. ಸೊ ಅಲ್ಲೇ ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ ಕೂಡ ತೋರಿಸ್ತಾ ಇದ್ದೀನಿ. ಸಿಗ್ಮಾ ವೆಲ್ಕಮ್ ಟು ಕನೆಕ್ಟ್ ಅಂತ ಕೇಳ್ತಿದೆ. ಬೇಸಿಕ್ ಡೀಟೇಲ್ಸ್ ನೀವು ಅಪ್ಲೋಡ್ ಮಾಡ್ಬೋದು, ಮತ್ತು ಅಪ್ಲೋಡ್ ಯುವರ್ ರೆಸ್ಯೂಮ್ಸ್ ಕೂಡ ಮಾಡ್ಬೋದು ಅದರಲ್ಲಿ. ಸಬ್ಸ್ಕ್ರೈಬ್ ಟು ಜಾಯಿನ್ ಅವೆಲ್ಲ ಏನೂ ಬೇಡ. ಮತ್ತು ಇನ್ನೊಂದು ಏನಂದರೆ ಇವರು ನಿಮ್ಮ ಹತ್ರ ₹1 ಕೂಡ ಇಸ್ಕೊಳ್ಳಲ್ಲ. ಸೊ ವಿ ಕ್ಯಾನ್ ಟೆಲ್ ದಿಸ್ ಈಸ್ ವೆರಿ ಮಚ್ ಜೆನ್ಯೂನ್. ಅವ್ರು ನಿಮ್ಮಲ್ಲಿ ಒಬ್ಬ ಎಂಪ್ಲಾಯಿ ಒಂದು ಒಳ್ಳೆ ಹಾರ್ಡ್ ವರ್ಕನ್ನು ನೋಡ್ತಾ ಇದ್ದಾರೆ. ನಿಮ್ಮ ಹತ್ರ ಏನೂ ಅವ್ರು ಕೇಳೋದಿಲ್ಲ, ಕೇಳಿದ್ರೆ ಅದು ಫೇಕ್ ಅಂತ ಅರ್ಥ. ಸೊ ಇಟ್ ಈಸ್ ವೆರಿ ಲೆಜಿಟಿಮೇಟ್ ಕಂಪನಿ. ಪ್ಲೀಸ್ ಡೂ ಅಪ್ಲೈ, ಡೆಫಿನೆಟ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ನಾವು ಎವ್ರಿ ಡೇ ಇವತ್ತಿಂದ ಮಿಸ್ಸೇ ಮಾಡಲ್ಲ, 2 ವೀಡಿಯೋಸ್ ಬರ್ತಾನೆ ಇರುತ್ತೆ ನಮ್ಮ ಕಡೆಯಿಂದ. ನೀವು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರನೇ ನಿಮಗೆ ತುಂಬ ವೀಡಿಯೋಸ್ ಮಾಡಬೇಕಂತ ನಮಗೆ ಅನ್ಸೋದು. ಸೊ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಏನೂ ಆಗಲ್ಲ, ಪ್ಲೀಸ್ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆ ಏನೇ ಬೇಕಿದ್ರು ಕಮೆಂಟಲ್ಲಿ ತಿಳಿಸಿ. ಸೊ ವಿತಿನ್ 12 ಇಲ್ಲ 24 ಅವರ್ಸಲ್ಲಿ ನಾವು ರಿಪ್ಲೈ ಮಾಡೇ ಮಾಡ್ತೀವಿ. ಸೊ ವೆಯ್ಟ್ ಮಾಡಿ. ಇವಾಗ ನೋಡಿ, ಬೆಳಗ್ಗೆದ್ದು ನಾನು ಆಗಲೇ ಡಿಸ್ಕ್ರಿಪ್ಷನ್ ಮತ್ತು ಲಿಂಕಲ್ಲಿ ಕಮೆಂಟ್ ಮಾಡಿದ್ದೀನಿ, ನಾನು ಆಗಲೇ ಲಿಂಕ್ನ. ಸೊ ಇವಾಗ ಹೋಗ್ಬಿಟ್ಟು ಚೆಕ್ ಮಾಡಿ, ಹಳೆ ವೀಡಿಯೋದು ಪ್ರತಿಯೊಂದು ಲಿಂಕ್ ಹಾಕಿದ್ದೀನಿ ನಾನು. ಅಂದರೆ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರಿಗೆ ಹಾಕೋಕ್ಕಾಗಲ್ಲ, ಬಟ್ ಎಲ್ಲರಿಗೂ ನಾನು ಮೆನ್ಷನ್ ಮಾಡಿದ್ದೀನಿ, ಪಿನ್ ಮಾಡಿದ್ದೀನಿ ಕಮೆಂಟಲ್ಲಿ, ಇನ್ನೊಂದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ಲೀಸ್ ಗೋ ಅಂಡ್ ಚೆಕ್ ಇಟ್ ಗೈಸ್. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ಅದು ನಮ್ಮಿಬ್ಬರಿಗೆ ಒಂದು ಮೋಟಿವೇಶನ್ ಥರ ಇರುತ್ತೆ. ಅಪ್ಕಮಿಂಗ್ ವೀಡಿಯೋಸ್ನ ನಾವು ಮಾಡ್ತಿದ್ರೆ ಒಂದು ಸ್ವಲ್ಪ ನಮಗೂ ಮೋಟಿವೇಶನ್ ಬರುತ್ತೆ. ಸೊ ಪ್ಲೀಸ್ ಗೈಸ್. ಸೊ ಇದೊಂದು ವಿಡಿಯೋ ನೋಡಿದರೆ ಅಪ್ಲಿಕೇಶನ್ ನಿಮಗೆ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ನಿಮಗೆ ಲಿಂಕ್ನ ನೀವು ಹೋಗಿ ಅಪ್ಲೈ ಮಾಡ್ತೀರಾ, ಎಲ್ಲ ಡನ್. ಸೊ ಇಷ್ಟಕ್ಕೆ ಬಿಟ್ಟರೆ ಆಗಲ್ಲ. ನಮ್ಮದು ಹಿಂದೆ ಒಂದು 70-80 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ ಆಗಲೇ. ಪ್ರತಿಯೊಂದಕ್ಕೂ ಹೋಗಿ ಇನ್ನೊಂದ್ಸಲಿ ಯಾವುದಾದ್ರೂ ಒಂದು ನೀವು ಮಿಸ್ ಮಾಡಿರ್ತೀರಾ, ಇನ್ನೊಂದ್ಸಲಿ ಹೋಗಿ ರಿವ್ಯೂ ಮಾಡಿ ಮತ್ತೆ ನೀವು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ತುಂಬ ಇನ್ಕ್ರೀಸ್ ಆಗುತ್ತೆ. ಮರೀದಂಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈಗಲೇ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್.